ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ ತಮಗೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಎಷ್ಟೋ ಸತಿ ನನಗೆ ಕಾಲ್ ಮಾಡಿಬಿಟ್ಟು ಸರ್ ನಾನು ಸಹ ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕಾಗಿದೆ, ಅದಕ್ಕೋಸ್ಕರ ನಿಮ್ಮ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಯಾವಾಗ ಪ್ರಾರಂಭವಾಗುತ್ತೆ ಹೇಳಿ ಅಂತ ಸಾಕಷ್ಟು ಬಾರಿ ಕೇಳ್ತಾ ಇರ್ತೀರಿ. ಫ್ರೆಂಡ್ಸ್ ನೋಡಿ, ಈಗ ಬರ್ತಾ ಇರುವಂತ 8ನೇ ತಾರೀಕಿನಿಂದ ನಾನು ಹೊಸದಾದಂತ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದ್ರೆ ಜೂನ್ 8ರಿಂದ ಪ್ರಾರಂಭವಾಗ್ತಾ ಇದೆ. ಆದ್ರಿಂದ ಇಂದಿನ ವಿಡಿಯೋದಲ್ಲಿ ಆ ಬ್ಯಾಚ್ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಆ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ನ ಡೀಟೇಲ್ಸ್ ಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ವೆಲ್ ಫ್ರೆಂಡ್ಸ್, ಜೀನಿಯಸ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಬಂದ್ಬಿಟ್ಟು ಈಗ ಬರ್ತಾ ಇರುವಂತಹ 8ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಜೂನ್ 8ರಿಂದ ಪ್ರಾರಂಭವಾಗ್ತಾ ಇದೆ. ಫ್ರೆಂಡ್ಸ್, ಹಾಗಾದ್ರೆ ಈ ಕ್ಲಾಸಸ್ ಅನ್ನ ನಾನು ಪ್ರತಿ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಒಂದಿನ ಬಿಟ್ಟು ಒಂದಿನ, ಅಂದ್ರೆ ಅಲ್ಟರ್ನೇಟ್ ಡೇಸ್ ಅಲ್ಲಿ ನಾನು ತೆಗೆದುಕೊಳ್ಳಿಕ್ ಹೋಗ್ತಾ ಇದ್ದೀನಿ. ಅದು ನೈಟ್ 8ರಿಂದ 10 ಗಂಟೆ ತನಕ. ಅಂದ್ರೆ ಯಾಕೆ ನಾವು ಒಂದಿನ ಬಿಟ್ಟು ಒಂದಿನ ಕ್ಲಾಸಸ್ ನ ಇಟ್ಟಿದೀವಿ ಅಂತಂದ್ರೆ, ನೋಡಿ ಸಾಕಷ್ಟು ಬಾರಿ ನೀವು ಅನೇಕ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹೋಗ್ಬಿಟ್ಟು ನೀವು ಕ್ಲಾಸ್ ಅನ್ನ ಕಲಿತಾ ಇರ್ತೀರಿ. ಅಲ್ಲಿ ನೀವು ರೆಗ್ಯುಲರ್ ಆಗಿ ಪ್ರತಿದಿನ ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿದಾಗ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಷ್ಟೋ ಜನರಿಗೆ ಟೈಮ್ ಸಿಗದೆ ಇರೋದ್ರಿಂದ ನೀವು ಹಾಗೆ ರೆಗ್ಯುಲರ್ ಆಗಿ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇರ್ತೀರಿ. ಬಟ್ ನನ್ನ ಒಂದು ಕೋರ್ಸ್ ನಲ್ಲಿ ನಾನು ಒಂದಿನ ಬಿಟ್ಟು ಒಂದಿನ ಕ್ಲಾಸಸ್ ನ ತೆಗೆದುಕೊಳ್ತೀನಿ. ಅಂದ್ರೆ ಮಂಗಳವಾರ, ಗುರುವಾರ, ಶನಿವಾರ ನೀವು ಮಂಗಳವಾರ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನ್ ನಾನು ಅಸೈನ್ಮೆಂಟ್ ಕೊಟ್ಟಿರ್ತೀನಿ, ವರ್ಕ್ ಕೊಟ್ಟಿರ್ತೀನಿ, ಅದನ್ನ ಕಲ್ತ್ಬಿಟ್ಟು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ನೆಕ್ಸ್ಟ್ ಥರ್ಸ್ಡೇ ದಿನ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ಒಂದಿನ ಬಿಟ್ಟು ಒಂದಿನ ನಾವು ಕ್ಲಾಸಸ್ ಅನ್ನ ಇಟ್ಟಿದೀವಿ. ಒಂದು, ಆಮೇಲೆ ಟೈಮಿಂಗ್ ನೈಟ್ 8 to 10 ಯಾಕೆ ಇಟ್ಟಿದೀವಿ ಅಂತಂದ್ರೆ, ಫ್ರೆಂಡ್ಸ್ ನಮ್ಮ ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಹೌಸ್ ಮೇಕರ್ಸ್ ಇರ್ಬೋದು, ಎಲ್ಲ ತರದ ಜನರು ಇರ್ತಾರೆ. ಎಲ್ಲರಿಗೂ ಫ್ರೀ ಆಗಿ ಟೈಮ್ ಸಿಗೋದು ಈವ್ನಿಂಗ್ ಮಾತ್ರ. ಓಕೆ, ನೀವ್ ಅನ್ಬೋದು ಸರ್ ಈಗ ಲಾಕ್ಡೌನ್ ಇದೆ, ಮನೇಲಿ ಇದೀವಿ ಅಂತಂದು. ಬಟ್ ಲಾಕ್ಡೌನ್ ಎಂಡ್ ಆದ್ಮೇಲೆ ನೀವು ಅಲ್ಟಿಮೇಟ್ಲಿ ವರ್ಕ್ ಹೋಗ್ಬೇಕಾಗತ್ತೆ. ಆಮೇಲೆ ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಆ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಈಗ ನಿಮ್ಗೆ ಆಫ್ಲೈನ್ ಕ್ಲಾಸ್ ಇಲ್ಲ ಅಂತಂದ್ರು ಆನ್ಲೈನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇರ್ತೀರಿ. ಅಂಡ್ ಹೌಸ್ ಮೇಕರ್ಸ್ ಅಂತೂ ತುಂಬಾನೇ ಕೆಲಸ ಇರುತ್ತೆ ಡೇ ಟೈಮ್ ಅಲ್ಲಿ. ಆದ್ರಿಂದ ಈವ್ನಿಂಗ್ ಟೈಮ್ ಎಲ್ಲರಿಗೂ ಸೂಟ್ ಆಗತ್ತೆ ಅಂತಂದ್ಬಿಟ್ಟು ಈ ಒಂದು ಟೈಮ್ ಅನ್ನ ನಾವು ನೈಟ್ 8ರಿಂದ 10 ನಾವು ಚಾಯ್ಸ್ ಮಾಡಿದೀವಿ. ಆದ್ರಿಂದ ವೆರಿ ಇಂಪಾರ್ಟೆಂಟ್, ಈ ಟೈಮ್ ಅಲ್ಲಿ ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಈ ಒಂದು ಕೋರ್ಸ್ ಅಲ್ಲಿ ನೀವು ಏನನ್ನ ಕಲಿಲಿಕ್ಕೆ ಹೋಗ್ತಾ ಇದ್ರಿ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಸ್ಪೋಕನ್ ಗ್ರಾಮರ್, ಸ್ಪೋಕನ್ ವೊಕ್ಯಾಬುಲರಿ, ಸ್ಪೋಕನ್ ಟ್ರಾನ್ಸ್ಲೇಷನ್, ಸ್ಪೋಕನ್ ಪ್ರಾಕ್ಟೀಸ್, ಸ್ಪೋಕನ್ ಕನ್ವರ್ಸೇಷನ್. ಅಂದ್ರೆ ನೋಡಿ, ಭಾಷೆನ ಮಾತನಾಡ್ಬೇಕು ಅಂತಂದ್ರೆ ನಮಗೆ ಗ್ರಾಮರ್ ಅನ್ನ ನಾವು ಕಲಿಲೇಬೇಕು. ಆದ್ರಿಂದ ಸ್ಪೋಕನ್ ಗ್ರಾಮರ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಯಾವುದೇ ಭಾಷೆಯನ್ನ ಚೆನ್ನಾಗಿ ಮಾತನಾಡ್ಬೇಕು ಅಂತಂದ್ರೆ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮೈಂಡ್ ಅಲ್ಲಿ ಹೆಚ್ಚು ಶಬ್ದಗಳಿದ್ದಾಗ ನಾವು ಈಸಿಯಾಗಿ ಆ ಭಾಷೆನ ನಾವು ಮಾತಾಡ್ಬೋದು ಅಲ್ವಾ. ಆದ್ರಿಂದ ಸ್ಪೋಕನ್ ವೊಕ್ಯಾಬುಲರಿ ನಾನು ಕಲಿಸ್ತಾ ಇದೀನಿ. ಅಂಡ್ ದೆನ್ ಸ್ಪೋಕನ್ ಟ್ರಾನ್ಸ್ಲೇಷನ್ಸ್. ಇದು ಈಗ ಎಷ್ಟೋ ಜನ ಅಂತಿರ್ತಾರೆ, ಸರ್ ಟ್ರಾನ್ಸ್ಲೇಷನ್ ಮೆಥಡ್ ತುಂಬಾ ಹಳೇದಾಯ್ತು, ಈಗ ಟ್ರಾನ್ಸ್ಲೇಷನ್ ಮೆಥಡ್ ವರ್ಕ್ ಆಗಲ್ಲ ಅಂತಂದು. ನೋಡಿ ಫ್ರೆಂಡ್ಸ್, ನೀವು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ಟ್ರಾನ್ಸ್ಲೇಷನ್ಸ್ ಗಳನ್ನ ನಾವು ಒಂಚೂರು ಕಲ್ತ್ಕೊಳ್ಬೇಕಾಗತ್ತೆ. ಏಕೆ ಗೊತ್ತಾ, ನಮ್ಮ ಮೈಂಡ್ ಅಲ್ಲಿರುವಂತ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಅಂತಂದ್ರೆ ಕನ್ನಡ. ಮಾತೃಭಾಷೆ ನಮ್ದು ಕನ್ನಡ. ಅಂದ್ರೆ ನಾವು ಏನಾದ್ರೂ ಹೊಸ ಭಾಷೆನ ಕಲಿತಾ ಇರ್ಬೇಕಾದಾಗ ನಮ್ಮ ಮೈಂಡು ನಮ್ಮ ಮಾತೃಭಾಷೆಯಲ್ಲಿ ಫಸ್ಟ್ ಯೋಚನೆ ಮಾಡುತ್ತೆ. ಆದ್ರಿಂದ ನಾವು ಕನ್ನಡದ ಮುಖಾಂತರ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ ಗಳ ಮುಖಾಂತರ ಸಹ ಇಂಗ್ಲಿಷ್ ನ ಕಲಿಬೇಕಾಗತ್ತೆ. ನಾನು ಅದನ್ನ ಈ ಸ್ಪೋಕನ್ ಟ್ರಾನ್ಸ್ಲೇಷನ್ ಸೆಕ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ. ಅಂಡ್ ವೆರಿ ಇಂಪಾರ್ಟೆಂಟ್, ಸ್ಪೋಕನ್ ಪ್ರಾಕ್ಟೀಸ್. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ನೀವು ಏನ್ ಕಲಿತೀರಿ ಅನ್ನೋದು ಮುಖ್ಯ ಆಗಲ್ಲ, ಆ ಕಲ್ತಿದ್ದನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಆದ್ರಿಂದ ನೀವು ನನ್ನ ಒಂದು ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಅಲ್ಲಿ ಏನ್ ಕಲಿತಾ ಇರ್ತೀರಿ ಆ ಲೆಸನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತಾನೆ ನಾನು ಒಂದಿನ ಗ್ಯಾಪ್ ಕೊಟ್ಟಿದ್ದೀನಿ. ಎಸ್, ಸೊ ಅದನ್ನ ಯಾವ ರೀತಿಯಾಗಿ ನೀವು ಸ್ಪೋಕನ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ಈ ಸೆಕ್ಷನ್ ಹೇಳ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ಸ್ಪೋಕನ್ ಕನ್ವರ್ಸೇಷನ್ಸ್, ಅಂದ್ರೆ ಸಾಂದರ್ಭಿಕವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಹೇಗೆ ಮಾತನಾಡ್ಬೇಕು ಯಾರೊಂದಿಗೆ ಅಂತ ಅನ್ನೋದನ್ನ ಈ ಸ್ಪೋಕನ್ ಕನ್ವರ್ಸೇಷನ್ಸ್ ಗಳಲ್ಲಿ ನಾನು ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ರೀತಿ ನನ್ನ ಕೋರ್ಸ್ ಕಾಂಟೆಂಟ್ ಇರುತ್ತೆ. ಈ ಒಂದು ಕೋರ್ಸಿಗೆ ಯಾರು ಜಾಯ್ನ್ ಆಗ್ಬೋದು, ನೀವೊಬ್ಬ ಸ್ಟೂಡೆಂಟ್ ಆಗಿದ್ರೆ ಖಂಡಿತ ನೀವು ಜಾಯ್ನ್ ಆಗ್ಬೋದು. ನಮ್ಮ ಬ್ಯಾಚ್ ಅಲ್ಲಿ 5th ಸ್ಟ್ಯಾಂಡರ್ಡ್ ಅಬೋವ್ ಅಂತ ಅಂದರೆ 10 ವರ್ಷದ ಮೇಲ್ಪಟ್ಟು ಯಾರಾದ್ರೂ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಪ್ರೈಮರಿ ಸ್ಟೂಡೆಂಟ್ ಇರ್ಬೋದು, ಹೈಸ್ಕೂಲ್ ಸ್ಟೂಡೆಂಟ್ ಇರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಡಿಗ್ರಿ ಮುಗಿಸಿದವ್ರು ಇರ್ಬೋದು. ಎನಿಬಡಿ ಕ್ಯಾನ್ ಜಾಯ್ನ್ ದಿಸ್ ಕೋರ್ಸ್. ಅಂಡ್ ದೆನ್ ನೆಕ್ಸ್ಟ್, ನೀವು ಪ್ರೊಫೆಷನಲ್ ಪರ್ಸನ್ ಆಗಿದ್ರೆ ನೋಡಿ, ನಿಮ್ಮ ಪ್ರೊಫೆಷನಲ್ ಸ್ಕಿಲ್ಸ್ ಗಳನ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಅಂಡ್ ದೆನ್
ಇಫ್ ಯು ಆರ್ ಹೌಸ್ ಮೇಕರ್, ಐ ರೆಕಮೆಂಡ್ ಯು ಪ್ಲೀಸ್ ಜಾಯಿನ್ ದಿಸ್ ಕೋರ್ಸ್. ಯಾಕಂದ್ರೆ ಆಸ್ ಅ ಮದರ್ ಆಗಿ ನೀವು ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ನ ಆಗಿರುತ್ತೆ, ಅಥವಾ ಎಷ್ಟೋ ಸಂದರ್ಭದಲ್ಲಿ ಅನೇಕ ಹೌಸ್ ವೈಫ್ಸ್ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರೆ. ಇವತ್ತು ಟೀಚರ್ಸ್ ಒಂದಿಗೆ ಕಮ್ಯುನಿಕೇಶನ್ ಮಾಡೋದಿರ್ಬೋದು, ಮಕ್ಕಳೊಂದಿಗೆ ಕಮ್ಯುನಿಕೇಶನ್ ಮಾಡೋದಿರ್ಬೋದು, ತುಂಬಾ ತೊಂದರೆನ ಅನುಭವಿಸ್ತಾ ಇರ್ತಾರೆ. ಸೊ ಅಂತವರು ಸಹ ಈ ಒಂದು ಬ್ಯಾಚ್ ಅಲ್ಲಿ ಭಾಗವಹಿಸಬಹುದು. ಅಂಡ್ ದೆನ್ ಬಿಸ್ನೆಸ್ ಮೆನ್ ಆಗಿದ್ರೆ ಖಂಡಿತ ಭಾಗವಹಿಸಿ. ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಅನ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ನೀವು ತೆಗೆದುಕೊಂಡು ಹೋಗ್ಬೋದು. ಅಂಡ್ ದೆನ್ ಇಫ್ ಯು ಆರ್ ಎಂಪ್ಲಾಯಿ, ನಿಮ್ಗೇನಾದ್ರೂ ನಿಮ್ಮ ನೌಕರಿಯಲ್ಲಿ ಬಡ್ತಿ ಬೇಕಂತಂದ್ರೆ, ಪ್ರಮೋಷನ್ ಬೇಕಂತಂದ್ರೆ, ಅಲ್ಲಿ ಕ್ರೈಟೇರಿಯಾ ಏನು, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಈಸಿಯಾಗಿ ನೀವು ಪ್ರಮೋಟ್ ಆಗ್ತೀರಿ. ಸೊ ಆ ಪ್ರಮೋಷನ್ ಪಡೀಲಿಕ್ಕೆ ಎಂಪ್ಲಾಯಿ ಆಗಿದ್ರೆ ನೀವು ಖಂಡಿತ ಭಾಗವಹಿಸಬಹುದು. ವೆಲ್ ಫ್ರೆಂಡ್ಸ್, ಸೊ ಇನ್ನು ಈ ಒಂದು ಕೋರ್ಸ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಡೆಯುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ, ಅದು ಜೂಮ್ ಆಪ್ ಥ್ರೂ ನಾನು ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಜೂಮ್ ಆಪ್ ಇರುತ್ತೆ, ಆ ಜೂಮ್ ಮೀಟಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕು. ಆಮೇಲೆ ನಿಮಗೆ ಲೈವ್ ಟ್ರೈನಿಂಗ್ ಇರುತ್ತೆ, ಪ್ಲಸ್ ನಿಮಗೆ ರೆಕಾರ್ಡಿಂಗ್ ವಿಡಿಯೋಸ್ ಸಹ ಸಿಗ್ತವೆ ಫ್ರೆಂಡ್ಸ್. ಅಂದ್ರೆ 50 ಲೈವ್ ಸೆಷನ್ಸ್ ಇರುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದು ಬಂದ್ಬಿಟ್ಟು ನಿಮಗೆ 3 months ತನಕ ಈ ರೆಗ್ಯುಲರ್ ಆಗಿ ಕ್ಲಾಸಸ್ ಗಳನ್ನ ನಾನು ತೆಗೆದುಕೊಳ್ಳಿಕ್ ಹೋಗ್ತಾ ಇದ್ದೀನಿ. 50 ಲೈವ್ ಸೆಷನ್ಸ್ ಅಂಡ್ ಅದರೊಂದಿಗೆ ನಿಮಗೆ ಎವ್ರಿ ಲೈವ್ ಸೆಷನ್ ರೆಕಾರ್ಡಿಂಗ್ ವಿಡಿಯೋ ಸಹ ನಿಮಗೆ ಅವೈಲೇಬಲ್ ಆಗುತ್ತೆ. ಓಕೆ, ಇನ್ ಕೇಸ್ ನೀವೇನಾದ್ರೂ ಯಾವ್ದಾದ್ರು ಸೆಷನ್ ನ ಮಿಸ್ ಮಾಡಿದ್ರು ಸಹ ರೆಕಾರ್ಡಿಂಗ್ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಈಸಿಯಾಗಿ ನೀವು ಕಲ್ತ್ಕೋಬಹುದು. ವೆಲ್, ನೀವು ಕೇಳ್ಬೋದು, ಸರ್ ಓಕೆ ಈಗೆಲ್ಲ ನೀವು ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ, ಏನೇನ್ ಕಲಿಸ್ತೀರಿ, ಏನೇನಿಲ್ಲ ಎಲ್ಲವನ್ನು ಹೇಳಿದ್ರಿ, ಇದಕ್ಕೆ ಫೀಸ್ ಇದೆಯಾ? ಹೌದು, ಇದಕ್ಕೆ ಫೀಸ್ ಇದೆ. ಓಕೆ, ಫೀಸ್ ಯಾಕಿದೆ? ಬಿಕಾಸ್ ದೇರ್ ಇಸ್ ನೋ ಫ್ರೀ ಲಂಚ್ ಇನ್ ದ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಇಫ್ ಯು ವಾಂಟ್ ಟು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಅಂದ್ರೆ ಕುಚ್ ಪಾನೆ ಕೆ ಲಿಯೆ ಕುಚ್ ಖೋನಾ ಪಡ್ತಾ ಹೈ. ಹೌದಾ? ನಾವು ವಿಷಯಗಳನ್ನ ಕಲಿಬೇಕು ಅಂತಂತಂದ್ರೆ ಗುರುಗಳಿಗೆ ನಾವು ಗುರುದಕ್ಷಿಣೆ ಕೊಡ್ಲೇಬೇಕಾಗತ್ತೆ. ಯಾವುದನ್ನು ನಾವು ಫ್ರೀ ಆಗಿ ಕಲಿತ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಎಸ್ ಆರ್ ನೋ ಫ್ರೆಂಡ್ಸ್? ಬಿಕಾಸ್ ನಿಮ್ಗೆ 3 months ತನಕ ನಾನು ಎಲ್ಲ ವಿಷಯಗಳನ್ನ ನಾನು ನಿಮ್ಗೆ ಕಲಿಸ್ಬೇಕು ಅಂತಂದ್ರೆ ಅದಕ್ಕೆ ಫೀಸ್ ಆಗುತ್ತೆ. ನೋಡಿ, ನಾನು ಅನೇಕ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ನಾನು ಫ್ರೀ ಆಗಿ ಮಾಡಿದ್ದೀನಿ. ನಾನು 11 days ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ಇರ್ಬೋದು, 21 days ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ಇರ್ಬೋದು, ನಾನು ಫ್ರೀ ಆಗಿ ಅಲ್ಲಿ ಸಾಕಷ್ಟು ಕಾಂಟೆಂಟ್ ಅನ್ನ ಕೊಟ್ಟಿದ್ದೀನಿ. ಬಟ್ 3 months ನನ್ನಿಂದ ನೀವು 2 hours ನ ಪ್ರತಿ ಸೆಷನ್ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಲೈವ್ ಆಗಿ ಅದಕ್ಕೆ ಫೀಸ್ ಇರುತ್ತೆ. ಎಸ್ ಫ್ರೆಂಡ್ಸ್, ಎಷ್ಟು ಫೀಸ್ ಇರುತ್ತೆ ಅಂತಂದು ನೀವು ತಿಳ್ಕೊಬೇಕು ಅಂತಂದ್ರೆ ಈಗ ಇಲ್ಲಿ ಕಾಣ್ತಾ ಇರುವಂತ ಈ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಈ ಫೀಸ್ ಅನ್ನ ತಿಳ್ಕೊಂಡು ಇದಕ್ಕೆ ನೀವು ಭಾಗವಹಿಸ್ಬೇಕಾಗತ್ತೆ. ಬಿಕಾಸ್ ನೋಡಿ, ನೀವು ಏನಾದ್ರೂ ಕಲಿಬೇಕು ಅಂತಂದ್ರೆ ನೀವೇನ್ ದುಡ್ಡು ಕೊಡ್ತೀರಿ ಅದಕ್ಕೆ ಕಾಸ್ಟ್ ಅಂತಾರೆ. ಕಾಸ್ಟ್ ಅಂಡ್ ದೆನ್ ವ್ಯಾಲ್ಯೂ, ಇವೆರಡನ್ನ ನಾವು ನೋಡಿದ್ರೆ ಕಾಸ್ಟ್ ಕ್ಯಾನ್ ಬಿ ಮೆಜರಬಲ್, ವ್ಯಾಲ್ಯೂ ಕ್ಯಾನ್ ನೆವರ್ ಬಿ ಮೆಜರ್ಡ್ ಅಂತಂದು ಹೇಳ್ತಾರೆ ಫ್ರೆಂಡ್ಸ್. ಅಂದ್ರೆ ಬೆಲೆನ ಅಳತೆ ಮಾಡ್ಲಿಕ್ಕೆ ಬರುತ್ತೆ, ವ್ಯಾಲ್ಯೂನ ಅಳತೆ ಮಾಡ್ಲಿಕ್ಕೆ ಬರಲ್ಲ. ಸೊ ನೋಡಿ, ನೀವೇನ್ ಕೊಡ್ತೀರಿ ಅದು ಜಸ್ಟ್ ಅಮೌಂಟ್ ಇರುತ್ತೆ. ಬಟ್ ಈ ಒಂದು ಟ್ರೈನಿಂಗ್ ನಿಂದ ನೀವೇನ್ ಕಲ್ತ್ಕೊಳ್ತೀರಿ ಅದನ್ನ ನಾವು ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ, 26 years ago ಐ ವಾಸ್ ವೆರಿ ಆರ್ಡಿನರಿ ಬಾಯ್. 26 ವರ್ಷಗಳ ಹಿಂದೆ ನಾನೊಬ್ಬ ಆರ್ಡಿನರಿ ಮನುಷ್ಯನಾಗಿದ್ದೆ. ಜಸ್ಟ್ ನನ್ನ ಸ್ಪೋಕನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ಆಸ್ ಅ ಟೀಚರ್ ಆಗ್ಬಿಟ್ಟು ಅಂಡ್ ದೆನ್ ಆಸ್ ಅ ಮೈಂಡ್ ಪವರ್ ಟ್ರೈನರ್ ಆಗಿ, ಓಕೆ, ನಾನು ಎಷ್ಟೋ ಜನರಿಗೆ ತರಬೇತಿನ ಈಗಾಗಲೇ ಮಾಡಿದ್ದೀನಿ. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗು ಸಹ ನಾನು ಕೊಡ್ತಾ ಇರ್ತೀನಿ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ. ಇದೆಲ್ಲ ಸಾಧನೆಯನ್ನ ನಾನು ಮಾಡಿದ್ದು ನನ್ನ ಸ್ಪೋಕನ್ ಇಂಗ್ಲಿಷ್ ಅಂಡ್ ದೆನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರಿಂದ ಫ್ರೆಂಡ್ಸ್. ಸೊ ನಾನು ಸಹ ಕಲೀಲಿಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೀವು ಈಗೇನು ಇಲ್ಲಿ ಫೀಸ್ ಅನ್ನ ಕೊಡ್ತೀರಿ ಅದು ಆಕ್ಚುಲಿ ಫೀಸ್ ಅಲ್ಲ, ಇಟ್ ಈಸ್ ಅ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಲರ್ನಿಂಗ್. ನೀವು ಭವಿಷ್ಯದಲ್ಲಿ ನೀವು ಉತ್ತಮ ಸಕ್ಸಸ್ ಅನ್ನ ಪಡಿಲಿಕ್ಕೆ ನೀವು ನಿಮಗೋಸ್ಕರ, ನಿಮ್ಮ ಜೀವನದ ಬದಲಾವಣೆಗೋಸ್ಕರ ನೀವು ಹಾಕ್ತಾ ಇರುವಂತಹ ಇದು ಜಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಕಾಸ್ಟ್ ನೋಬೇಡಿ, ವ್ಯಾಲ್ಯೂ ಮೇಲೆ ನಿಮ್ಮ ಫೋಕಸ್ ಅನ್ನ ಮಾಡಿ. ವಂಡರ್ಫುಲ್. ಅಂಡ್ ಅದರೊಂದಿಗೆ ವೆರಿ ಇಂಪಾರ್ಟೆಂಟ್ ನೋಡಿ, ನಿಮಗೆ ಇಲ್ಲಿ ಅನೇಕ ಫ್ರೀ ಬೋನಸ್ ಕೋರ್ಸ್ಗಳು ಸಹ ಇರ್ತವೆ. ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಜೊತೆಗೇನೆ ನಿಮಗೆ ಇಲ್ಲಿ 3 ಕೋರ್ಸ್ ಫ್ರೀ ಆಗಿ ಬರ್ತಾ ಇದಾವೆ. ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನ್ನೋದು, ಅಂಡ್ ದೆನ್ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ ಸಹ ನಿಮಗೆ ಫ್ರೀ ಇರುತ್ತೆ. ಅಂಡ್ ಒಬ್ಬ ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್ ಯಾವ ರೀತಿಯಾಗಿ ನೀವು ಆಗ್ಬೇಕು ಅನ್ನೋದು ಸಹ ಈ ಒಂದು ಕೋರ್ಸಿನ ಜೊತೆಗೆ ನಾನು ಫ್ರೀ ಆಗಿ ಇಲ್ಲಿ ನಿಮ್ಗೆ
ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ದೆನ್ 3 months ನಿಮಗೆ ಕೋರ್ಸ್ ಮುಗಿದ್ರು ಸಹ ಅಂಟಿಲ್ 6 months ತನಕ ನಾನು ವೀಕ್ಲಿ ಮಾಸ್ಟರ್ ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಈ ಎಲ್ಲ ಸಪೋರ್ಟ್ ನಿಮ್ಗೆ ಸಿಗ್ತಾ ಇರತ್ತೆ. ಆಮೇಲೆ ನಿಮಗೆ ನಾವು ಒಂದು ಸಪರೇಟ್ ಆದಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ವಾಟ್ಸ್ಆಪ್ ಗ್ರೂಪಿನ ಸಪೋರ್ಟ್ ನಿಮಗೆ ಸಿಗುತ್ತೆ. ನಂತರ ನಿಮ್ಮ ಕಮ್ಯುನಿಕೇಶನ್ ಪ್ರಾಕ್ಟೀಸ್ಗೋಸ್ಕರ ನಾನು ನಿಮ್ಮ ಹಾಗೆಯೇ ನಮ್ಮ ಒಂದು ಬ್ಯಾಚ್ ಅಲ್ಲಿ ಅನೇಕ ಜನ ಭಾಗವಹಿಸಿರ್ತಾರೆ. ಅವರ ಜೊತೆಗೆ ಒಬ್ಬರನ್ನ ನಾವು ಕನೆಕ್ಟ್ ಮಾಡಿ ನಿಮಗೆ ಕೊಟ್ಟಿರ್ತೀವಿ. ನೀವು ಏನು ಕಲಿತೀರಿ ಅದನ್ನ ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ನೀವಿಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಓಕೆ ಫ್ರೆಂಡ್ಸ್, ಆಮೇಲೆ ಇದರಿಂದ ಒಂದ್ ಬೆನಿಫಿಟ್ ನಿಮ್ಗೆ ಏನಾಗತ್ತೆ ಅಂತಂದ್ರೆ, ನೋಡಿ ನಿಮ್ಮ ಟೈಮ್ ಸೇವ್ ಆಗತ್ತೆ. ನೋಡಿ, ನೀವು ಅನೇಕ ಸಂದರ್ಭಗಳಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿಬೇಕು ಅಂತಂದ್ರೆ, ಈಗ COVID-19 ಸಿಚುವೇಶನ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡೋದು ಒಂಚೂರು ಕಷ್ಟ ಆಗತ್ತೆ. ಈಗ ಮನೆಯಿಂದಲೇ ನೀವು ಸೇಫ್ ಆಗಿ ಕನ್ನಡದಿಂದ ಈಸಿಯಾಗಿ ನೀವು ಇಂಗ್ಲಿಷ್ ಅನ್ನ ಕಲ್ತ್ಕೋಬಹುದು. ಇಲ್ಲಿ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಎಲ್ಲಿಯೂ ಹೋಗ್ಬೇಕಾಗಿಲ್ಲ, ಎಲ್ಲಿಯೂ ಬರ್ಬೇಕಾಗಿಲ್ಲ. ಆಮೇಲೆ ಇಲ್ಲಿ ನಿಮ್ಗೆ ಸ್ಪೋಕನ್ ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೆ ನಾವು ಒಬ್ಬ ಪಾರ್ಟ್ನರ್ ಅನ್ನ ನಿಮ್ಗೆ ಕನೆಕ್ಟ್ ಮಾಡ್ತೀವಿ. ಅವ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ಸ್ಪೋಕನ್ ಪ್ರಾಕ್ಟೀಸ್ ಆಗತ್ತೆ. ಆಮೇಲೆ ನಿಮ್ಗೆ ಲೈವ್ ಟ್ರೈನಿಂಗ್ ಅಲ್ಲದ್ರೆ ಎಲ್ಲ ರೆಕಾರ್ಡಿಂಗ್ ವಿಡಿಯೋಸ್ ಸಹ ಸಿಗ್ತವೆ ಫ್ರೆಂಡ್ಸ್. ಅಂದ್ರೆ ನೀವು ಎಲ್ಲಾದ್ರೂ ಹೋಗಿ ನೀವು ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಕಲಿತಾ ಇರ್ಬೇಕಾದಾಗ ಇನ್ ಕೇಸ್ ನೀವು ಯಾವ್ದಾದ್ರು ಕ್ಲಾಸ್ ಅನ್ನ ಮಿಸ್ ಮಾಡಿದ್ರೆ ಆ ಕ್ಲಾಸ್ ಮತ್ತೆ ನಿಮ್ಗೆ ಸಿಗದೆ ಇರುವಂತ ಚಾನ್ಸಸ್ ಇರ್ಬೋದು. ಮತ್ತೆ ಅವರು ತಗೊಂಡ್ರೆ ಮಾತ್ರ ನಿಮಗೆ ಅಲ್ಲಿ ಕ್ಲಾಸ್ ಸಿಗುತ್ತೆ, ತಗೊಳ್ಳದೆ ಇದ್ರೆ ಸಿಗಲ್ಲ. ಬಟ್ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಅಲ್ಲಿ ಇನ್ ಕೇಸ್ ನೀವು ಇವತ್ತು ವರ್ಕ್ ಇದೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಬಂತು, ಕ್ಲಾಸ್ ಅನ್ನ ಮಿಸ್ ಮಾಡಿದ್ರು ಸಹ ಮಾರನೇ ದಿನ ನಿಮಗೆ ಅದರ ರೆಕಾರ್ಡಿಂಗ್ ವಿಡಿಯೋ ಸಿಗೋದ್ರಿಂದ ಈಸಿಯಾಗಿ ನೀವು ಯಾವುದೇ ಕ್ಲಾಸಸ್ ಅನ್ನು ಸಹ ಮಿಸ್ ಮಾಡ್ಕೊಳ್ದೇನೆ ಈಸಿಯಾಗಿ ವಿಷಯಗಳನ್ನ ಕಲ್ತ್ಕೊಳ್ಬಹುದು ಫ್ರೆಂಡ್ಸ್. ಓಕೆ, ಅದಕ್ಕೆ ಯೋಚನೆ ಮಾಡಿ. ಸಾಕಷ್ಟು ಜನ ಈಗಾಗಲೇ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಅಲ್ಲಿ ಭಾಗವಹಿಸ್ಬಿಟ್ಟು ತುಂಬಾನೇ ಬೆನಿಫಿಟ್ ಅನ್ನ ಪಡೆದಿದ್ದಾರೆ. ಎಸ್, ದಿಸ್ ಇಸ್ ಯುವರ್ ಟರ್ನ್ ನೌ. ಸೊ ನಿಮ್ಗೆ ಆಕ್ಚುಲಿ ಅನೇಕ ಜನ ಯಾವ ರೀತಿಯಾಗಿ ಈಗ ಲಾಸ್ಟ್ ಬ್ಯಾಚ್ ನಲ್ಲಿ ಜಾಯಿನ್ ಆಗ್ಬಿಟ್ಟು ಇಂಗ್ಲಿಷ್ ಅನ್ನ ಮಾತನಾಡ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಅನೇಕ ಜನರ ಫೀಡ್ಬ್ಯಾಕ್ ಅನ್ನ ಹಾಕಿದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಬಟ್ ಅದರ ಅನುಭವ ನಿಮಗಾಗ್ಬೇಕು, ನೀವು ಚೆನ್ನಾಗಿ ಇಂಗ್ಲಿಷ್ ನ ಮಾತನಾಡೋದನ್ನ ಕಲಿಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಕಾಸ್ಟ್ ಮೇಲೆ ಫೋಕಸ್ ಮಾಡದೆ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೋ ಸಂದರ್ಭದಲ್ಲಿ ನಾವು ಅನ್ತಾ ಇರ್ತೀವಿ, ನೋಡೋಣ, ಮಾಡೋಣ, ಆ ನಂತರ ಕಲಿಯೋಣ, ಮುಂದೆ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್. ಏನ್ ಗೊತ್ತಾ, ನೀವು ಏನ್ ಅನ್ಕೊಂಡಿದೀರಿ ಅದನ್ನ ಕಲಿಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಇದೊಂದು ರೈಟ್ ಟೈಮ್ ಆಗಿದೆ. ಬಿಕಾಸ್ ಮುಂದಿನ ದಿನಗಳು ಏನ್ ಗೊತ್ತಾ, ಯಾರ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತೋ ಅವರೇ ಮುಂದೆ ಸರ್ವೇ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಕಾಸ್ಟ್ ಮೇಲೆ ಫೋಕಸ್ ಮಾಡಬೇಡಿ, ವ್ಯಾಲ್ಯೂ ಮೇಲೆ ಫೋಕಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವ್ ಅನ್ಬೋದು ಎಷ್ಟೋ ಜನ, ಸರ್ ನೀವು ಯೂಟ್ಯೂಬ್ ಅಲ್ಲೇ ನೀವು ಅನೇಕ ಫ್ರೀ ವಿಡಿಯೋಸ್ ಗಳನ್ನ ಮಾಡಿದ್ರಿ, ಅಲ್ಲೇ ನಾವು ಕಲ್ತ್ಕೊಳ್ತೀವಿ ಅಂತ ನೀವು ಅನ್ಬೋದು. ಎಸ್, ಅಫ್ಕೋರ್ಸ್ ನೀವು ಅಲ್ಲಿಯೂ ಕಲಿಬಹುದು ಫ್ರೆಂಡ್ಸ್. ಆದ್ರೆ ನಿಮ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ದೆನ್ ನಿಮ್ಗೆ ನೇರವಾಗಿ ಏನಾದ್ರು ಡೌಟ್ಸ್ ಗಳಿದ್ರೆ ಆನ್ ದ ಸ್ಪಾಟ್ ಕ್ಲಿಯರ್ ಮಾಡ್ಕೊಳಿಕ್ ಆಗಲ್ಲ. ಎಸ್, ಸೊ ಈ ಎಲ್ಲ ಕಾರಣಕ್ಕೋಸ್ಕರ ನನ್ನಿಂದ ಲೈವ್ ಆಗಿ ನೀವು ವಿಷಯಗಳನ್ನ ಕಲಿತ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಬೆನಿಫಿಟ್ ಆಗುತ್ತೆ. ಸೊ ಅದರಿಂದ ಕಾಸ್ಟ್ ಮೇಲೆ ಫೋಕಸ್ ಮಾಡದೆ ತಾವೆಲ್ಲರೂ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡಿ ಈ ಒಂದು ಬ್ಯಾಚ್ ಗೆ ಜಾಯಿನ್ ಆಗ್ತೀರಿ ಅಂತ ಅನ್ಕೊಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಹಾಗಾದ್ರೆ ತಾವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದಿರಿ. ಈ ವಿಡಿಯೋ ನಿಮಗೆ ಅವಶ್ಯಕತೆ ಅಲ್ಲ ಅಂತ ನಿಮ್ಗೆ ಅನ್ಸಿದ್ರು ಸಹ, ಯಾರಿಗೆ ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಬರಲ್ಲ, ಯಾರು ಮನೆಯಿಂದಲೇ ಸೇಫ್ ಆಗಿ ಆನ್ಲೈನ್ ಮುಖಾಂತರ ಇಂಗ್ಲಿಷ್ ನ ಕಲಿಬೇಕಂತ ಅನ್ಕೊಳ್ತಾ ಇದ್ದಾರೋ ಅವ್ರಿಗೆ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ನೊಂದಿಗೆ ನಿಮಗೆಲ್ಲರಿಗೂ ನಾನು ಮತ್ತೆ ಭೇಟಿ ಆಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.